ನಮಸ್ಕಾರ, ನಾನು ಪುಷ್ಪಾ ಹಿರೇಮಠ ಅಂತ. ಇವತ್ತು ಸಾಧಕರ ಸನ್ಮಾನ ವಿಶ್ವ ಕನ್ನಡ ಬಳಗಕ್ಕೆ ಬಂದಿದ್ದು, ಅಲ್ಲಿ ಇವರು ಸಾಧಕ ಸನ್ಮಾನ ಪಡೆದಿದ್ದಾರೆ. ತಮ್ಮ ಹೆಸರು ಕುಲಕರ್ಣಿ ಸರ್ ಅಂತಲ್ವಾ? ಪೂರ್ಣ ಹೆಸರೇನ್ರಿ ನಿಮ್ದು? ದಿನಕರರಾವ್ ನಾರಾಯಣರಾವ್ ಕುಲಕರ್ಣಿ, ತಾಲೂಕಾ ಕಲಬುರಗಿ, ಜಿಲ್ಲಾ ಕಲಬುರಗಿ, ಪಾರಂಪರಿಕ ವೈದ್ಯ. ತಮ್ಮ ಎಜುಕೇಶನ್ ಆಗಿದ್ದಲ್ಲಿ? ಎಜುಕೇಶನ್ ಅಲ್ಲಿ ಅಷ್ಟರ ಗ್ರಾಮದಲ್ಲಿ 1ರಿಂದ 4, ಮುಂದೆ PUC ಹುಬ್ಬಳ್ಳಿ, ಮುಂದೆ ಧಾರವಾಡದಲ್ಲಿ 78ರಿಂದ 85 ತನಕ ಧಾರವಾಡದಲ್ಲಿ, ಹುಬ್ಬಳ್ಳಿಯಲ್ಲಿಂದ ಧಾರವಾಡದಲ್ಲಿ ನಾನು ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಪಾಸ್ ಆಗಿದ್ದೀನಿ, ಲ್ಯಾಬ್ ಟೆಕ್ನಿಷಿಯನ್ ಆಗಿ. ಈಗ ಪಾರಂಪರಿಕ ವೈದ್ಯ ಆಗಿ ನಮ್ಮ ತಾಯಿ ಏನು ಜನರಿಗೇನು ಬಾಣಂತನ, ಹೆಣ್ಮಕ್ಳಿಗೆ ಏನು ತೊಂದರೆ ಆಗಿತ್ತು ಅದೇ ಏನು ಕಲ್ತಿದ್ದು, ಮುಂದೆ ನಾನು ಪರಂಪರಾಗಿ ಬಂದಿದ್ದು. ಈಗ ಆದಿಚುಂಚನಗಿರಿ ಮಠ ನಿರ್ಮಾಣದ ಜಗದ್ಗುರುಗಳಾದ ಅಲ್ಲ, ನೀವು ಆದಿಚುಂಚನಗಿರಿ ಮಠ ಅಂತ ಹೇಳಿದ್ರಲ್ಲ, ನೀವು ಯಾವುದ್ರಲ್ಲಿ ಪಂಡಿತರು ಅಂತ ನಮ್ಗೆ ಬೇಕಾಗಿತ್ತು. ಈಗ ಅದು ಆಯ್ತು, ಕರೆಕ್ಟ್ ಹೇಳ್ತೀನಿ. ಅಲ್ಲಿಂದ ನಮ್ಮ ಪಾರಂಪರಿಕ ವೈದ್ಯ ಪದ್ಧತಿಯಿಂದ ಕಂಡಿಡಿದು ನಮಗೆ ಪಾರಂಪರಿಕ ವೈದ್ಯ ಪರಿಷತ್ತು ID ಕಾರ್ಡು ಎಲ್ಲ ಕೊಟ್ಟಿದ್ದಾರೆ, ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಆ ಪದ್ಧತಿಯಿಂದ ನಾನು ಮೂಲವ್ಯಾಧಿ, ತೂಕ ಇಳಿಕೆ, ಶುಗರ್ ಇಂಥವೆಲ್ಲ ಪದ್ಧತಿಯಿಂದ ಸಾಕಷ್ಟು ಜನರಿಗೆ ಕೊಟ್ಟು ನಾನು ಅನುಭವ ಪಡೆದಿದ್ದೀನಿ. ಇದು ನಿಮ್ಮಿಂದ ಹುಟ್ಟಿದ್ದು ಅಥವಾ ನಿಮ್ಮ ಪುರಾತನದಿಂದ ಪುರಾತನ ತಾಯಿಯಿಂದ ಬಂದಿದ್ದು. ಎಷ್ಟು ತಲೆಗಳು ಇದರಲ್ಲಿ ಹೋಗಿದ್ದಾರೆ? ತಾಯಿಯಿಂದ ನಾನು ಬೆನ್ನಿ ನಾನೇ ಮಾಡ್ತಾ ಇದ್ದೀನಿ. 7 ಜನ ಅಣ್ಣತಂದಿರಲ್ಲಿ ಯಾರು ಇಲ್ಲ, ನಾನೇ ಮಾಡ್ತಾ ಇದ್ದೀನಿ. ಉದಾಹರಣೆ, ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀರಾ ಇದನ್ನ? ಇದನ್ನು ಸಾಕಷ್ಟು ನಮ್ಮ ತಾಯಿ ಇದ್ದಾಗಲೂ ಮಾಡ್ತಿದ್ದೆ. ಈಗ 79ರಿಂದ ಮಾಡಿದ ನಂತರ ಮುಂದೆ ಇಲ್ಲಿ ನಾವು ಪಾರಂಪರಿಕ ವೈದ್ಯ ಪದ್ಧತಿ ನನ್ನ ಸರ್ಟಿಫಿಕೇಟ್ ತಗೊಂಡು ಈಗೆಲ್ಲ ಜನರಿಗೆ ಮಾಹಿತಿ ಕೊಡ್ತೇನೆ. ಆಮೇಲೆ ನೀವು ಯಾವ ರೋಗಕ್ಕೆ ಕೊಡ್ಬೋದು? ಮೂಲವ್ಯಾಧಿ, ಒಂದು ತೂಕ ಇಳಿಯುವಿಕೆ, ಶುಗರ್, ಅಲ್ಲಿಂದ ಕೆಲವು ಹಣ್ಣಿನಿಂದ ಏನಾಗುತ್ತೆ ಅದು ಸಹಿತ ಹೇಳ್ತೀವಿ. ನೀವು ವನಸ್ಪತಿ ಒಳಗೆ ಕೊಡ್ತೀರಾ ಅಥವಾ ಗಿಡಮೂಲಿಕೆ ಒಳಗೆ ಕೊಡ್ತೀರಾ? ಇದು ವನಸ್ಪತಿನೇ, ಇದು ವನಸ್ಪತಿನೇ, ಒಣದನ್ನೇ ಕೊಡೋದು, ಪೌಡರ್ ಮಾಡಿ ಕೊಡೋದು. ಮೇಡಮ್, ನಾನು ಈಗ ಉದಾಹರಣೆ ಕೊಡ್ತೀನಿ. ನುಗ್ಗೆಕಾಯಿ ಇದೆಯಲ್ಲ, ಆ ಹಸಿ ತಪ್ಪಲು ಇರ್ತಲ್ಲ, ಆ ಹಸಿ ತಪ್ಪಲು ಒಣಗಿಸಿ ಮೇಲ್ಗಡೆ ಒಣಗಿಸಿ ಅದು ಪುಡಿ ಮಾಡಿ ಕೊಡೋದ್ರಿಂದ ಶುಗರ್ ಹೋಗೋದಿಲ್ಲ, ಶುಗರ್ ಕಂಟ್ರೋಲ್ ಆಯ್ತಾ. ಈಗ ಹಸಿ ತಪ್ಪಲದಲ್ಲಿ ಹೇಳ್ತೀವಿ, ಬೇರೆ ಬೇವು ಆತು, ಹೌದಾ. ಇವತ್ತು ಎಲ್ಲ ಈ ಹಸಿ ತಪ್ಪಲು ಸಹಿತ ನಮಗೆ ಸಾಕಷ್ಟು ಆರೋಗ್ಯದಲ್ಲಿ ಗುಣಮುಖ ಮಾಡ್ತಕ್ಕಂಥ ಪದ್ಧತಿಯನ್ನು ಹೇಳ್ತೀವಿ. ಈಗ ನಾವು ಮೂಲವ್ಯಾಧಿ ಅಂದ್ರೆ ನೋಡಿ ಹೇಳ್ತೀವಿ. ಹಸಿ ಮೂಲಂಗಿ, ಕೊಬ್ಬರಿ ಹಂಗೆ ಎರೆದು ಅದೇನ ಕೊಬ್ಬರಿ ತರ ಬರುತ್ತಲ್ಲ, ಅದನ್ನೇನಪ್ಪ ಕಾಟನ್ ನಲ್ಲಿ ಅದನ್ನ ಹಿಂಡಿ 5 ml ಬಂದ ನಂತರ ಅದನ್ನ 75 ml ಮಜ್ಜಿಗೆ ಹಾಕಿ ನೀವು ಪ್ರತಿನಿತ್ಯ ಕುಡಿಯೋದ್ರಿಂದ ನೀವು ಮೂಲವ್ಯಾಧಿ ಗುಣಮುಖ. ಒಂದು ಇನ್ನೊಂದು, ಈಗ ವೇಟ್ ಲಾಸ್, ಜೀರಿಗೆ, ಮೆಂತೆ, ಅಜ್ವಾನ 3 ಸಮ ಪ್ರಮಾಣ ತೆಗೆದುಕೊಂಡು ಗ್ರೈಂಡರ್ನಲ್ಲಿ ಹಾಕಿ ಪುಡಿ ಮಾಡಿ ಪ್ರತಿನಿತ್ಯ ಬ್ರಾಹ್ಮಿ ಮುಹೂರ್ತ ಅಂದ್ರೆ 5ರಿಂದ 6 ಗಂಟೆ ತನಕ ಬ್ರಾಹ್ಮಿ ಮುಹೂರ್ತ. ಆ ಸಮಯದಲ್ಲಿ ನಾವೇನಪ್ಪಾ ಅಂದ್ರೆ ಪ್ರತಿನಿತ್ಯ ಅದನ್ನು ಪೌಡರ್ ಮಾಡಿ, ಏನು ಗ್ರೈಂಡರ್ ಮಾಡಿ ಪೌಡರ್ ಹಾಕ್ತೀವಲ್ಲ, ಅಜ್ವಾನ, ಮೆಂತೆ, ಜೀರಿಗೆ ಸಮ ಪ್ರಮಾಣ ತೆಗೆದುಕೊಂಡು ಮುಂಜಾನೆ ತಕ್ಷಣ ನಾವೇನಪ್ಪಾ ಅಂದ್ರೆ 1 ಚಮಚ 1 ಗ್ಲಾಸ್ ನೀರು ಹಾಕಿ ಅರ್ಧ ಗ್ಲಾಸ್ ಕುದಿಸಿ. ಮೇಡಮ್, ತಣ್ಣೀರು 1 ಗ್ಲಾಸ್ ನೀರಲ್ಲಿ ಬೋಗಣಿಲಿ ಹಾಕ್ಬೇಕು. ಹಾಕದ ನಂತರ ಏನು ಅಜ್ವಾನ, ಮೆಂತೆ, ಜೀರಿಗೆ ಪೌಡರ್ ಏನ್ ಮಾಡ್ತೀವಿ ಅದು 1 ಚಮಚ ಆ 1 ಗ್ಲಾಸ್ ನೀರಲ್ಲಿ ಹಾಕಬೇಕು. ಬಾಯ್ಲ್ ಮಾಡ್ಬೇಕು, ಅರ್ಧ ಗ್ಲಾಸ್ ಆಗುವವರೆಗೂ ಕುದಿಬೇಕು. ಅವಾಗ ಸೋಸಿ ಕುಡಿಯೋದ್ರಿಂದ ನಿಮ್ಮ ತೂಕ ಇಳುವಿಕೆ, ಪಿತ್ತ ಕಡಿಮೆ ಆಗುತ್ತೆ, BP ಸಹಿತ ಕಂಟ್ರೋಲ್ ಆಗುತ್ತೆ. ಒಂದು ಈಗ ಅಂಜೂರು ಇದೆಯಲ್ಲ, ಹಸಿ ಹಣ್ಣು ಅಂತ ಹೇಳಿದ್ರಿ, ಅಂಜೂರು ಏನಿದೆ ಅದರಲ್ಲಿ ವಿಟಮಿನ್ ಸಿ ಇದೆ, ವಿಟಮಿನ್ ಸಿ ಇದೆ. ಆ ವಿಟಮಿನ್ ಸಿ ಇರೋದ್ರಿಂದ ಮತ್ತೇನಪ್ಪ ಅಂದ್ರೆ ಶುಗರ್ ಕಂಟ್ರೋಲ್ ಆಗುತ್ತೆ. ಈ ದೃಷ್ಟಿಯಿಂದ ಸಾಕಷ್ಟು ನಮ್ಮ ವನಸ್ಪತಿಯಲ್ಲಿ ನಾವು ಏನು ತಿಂತೀವಿ ಆಹಾರದಲ್ಲಿ, ಅದರಲ್ಲೇ ಸಹಿತ ನಮ್ಮಲ್ಲಿ ಔಷಧಿ ಗುಣ ಇದೆ. ಆ ಪದ್ಧತಿಯಿಂದ ಪಾರಂಪರಿಕ ವೈದ್ಯ ಪದ್ಧತಿ ಮೇಡಮ್. ಈಗ ಉದಾಹರಣೆ, ಗಂಟರ್ಸ್ನ ಅಂತ ಇರುತ್ತೆ, ಅದು ಗಂಟರ್ಸ್ನ ಮೇಲ್ಗಡೆ ತಗೊಂಡು ಒಣಗಿಸಿ ಗ್ರೈಂಡರ್ ಮಾಡಿ ಪುಡಿ ಮಾಡಿ, ಆ ಗಂಟರ್ಸ್ನ ಪುಡಿ ಮಾಡಿ ಮುಂಜಾನೆ ತಕ್ಷಣ ಅದನ್ನು ಕುದಿಸಿ 1 ಚಮಚ ಹಾಕಿ ಕುದಿಸಿದ್ರಿಂದ ನಮಗೆ ಕೆಮ್ಮ, ನೆಗಡಿ, ಕಮ್ಮ ಎಲ್ಲ ಸಿಗುತ್ತೆ. ಈಗ ಕೆಲವು ಹಣ್ಣು, ಹಂಪಲು ಇವು ಸಹಿತ ನಾವು ಕೇಳ್ತೀವಿ. ಅಂಜೂರು ಇದಿಲ್ಲ, ಅಂಜೂರು ಏನ್ ಮಾಡಬೇಕು, ಗ್ರೈಂಡರ್ನಲ್ಲಿ ಹಾಕಿ
ಪುಡಿ ಮಾಡಿ ಅದನ್ನ ಇದು ಹಲ್ವಾ ಮಾಡಿ ನೀವೇನಪ್ಪ ಅಂದ್ರೆ ಚಿಮಟೆ ತಿನ್ನ ಅದನ್ನು ಸಹಿತ ಮುಡಿಯರಿ ಕಡೆ ಇಂಥವೆಲ್ಲ ವನಸ್ಪತಿಗಳಿಂದ ನಾವು ಪಾರಂಪರಿಕ ಪದ್ಧತಿಯಿಂದ ನಮ್ಮ ತಾಯಿ ಕೃಪೆಯಿಂದ ಇವತ್ತಿನವರೆಗೂ ನಾವು ಮಾಡ್ತೀವಿ. ಪುಣ್ಯವಂತರು ಮೇಡಮ್, ಇರುವಾಗ ಹುಟ್ಟಿ ಏನೇ ಹುಟ್ಟಲಿ ನಾವು ಕನ್ನಡ ಅಂಬೆ ಮಡಿಲಲ್ಲಿ ಹುಟ್ಟಬೇಕಂತ ಬೇಡಿಕೊಳ್ಳುತ್ತೇನೆ. ಜೈ ಕರ್ನಾಟಕ. ಸವಿಯನ್ನು ಸವಿಯುತ್ತಾ ಗುಡ್ಡವನ್ನು ಹತ್ತೋಣ ಅಂತ ಅನ್ನೋ ಒಂದು ಆಯುರ್ವೇದದ ಒಂದು ಸಂಜೀವಿನಿಯನ್ನು ತಿಳಿಸಿಕೊಟ್ಟಂತ ನಮ್ಮ ಕುಲಕರ್ಣಿ ಸರಿಗೆ ತುಂಬಾ ಧನ್ಯವಾದಗಳು, ಅಭಿನಂದನೆಗಳು, ಧನ್ಯವಾದ.